ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಕದಡಿದ ಸಲಿಲಂ ತಿಳಿವಂದತೆ ಎಂಬ ಪದ್ಯ ಭಾಗಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಅದರಲ್ಲಿ ರಾವಣ ಅಂಗದಾದಿಗಳು ಮತ್ತು ಇತರರು ಅರಮನೆಗೆ ಬಂದು ತನ್ನ ಅಂತಃಪುರ ಸ್ತ್ರೀಯರಿಗೆ ಮತ್ತು ತನ್ನ ಮಂಡೋದರಿಗೆ, ಪತ್ನಿಯಾದಂತಹ ಮಂಡೋದರಿಗೆ ಹಿಂಸಿಸಿ ಅಪಮಾನವನ್ನು ಮಾಡಿ ಹೋಗಿರುವ ಪ್ರಸಂಗವನ್ನು ಕುರಿತು ನಾವು ಮಾತನಾಡ್ತಾ ಇದ್ವಿ. ಅದರಲ್ಲಿ ರಾವಣ ಅರಮನೆಗೆ ಬಂದಿರತಕ್ಕಂಥ ಆತ ಹೇಳ್ತಾ ಇದ್ದಾನೆ, ಎಲ್ಲರನ್ನು ಕುರಿತು ಮಾತನಾಡ್ತಾ ಇದ್ದ. ಏನು ಅಂತಂದರೆ, ನಿಮಗೆ ಇಷ್ಟು ಅವಮಾನವನ್ನು ಅಥವಾ ಭಂಗವನ್ನು ಉಂಟು ಮಾಡಿದಂತಹ ಅಂಗದಾದಿಗಳನ್ನು ಕ್ಷಣ ಮಾತ್ರದಲ್ಲಿ, ಭ್ರೂಭಂಗ ಮಾತ್ರದಲ್ಲಿ ತಂದು ಸೆರೆಗೈದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಬಹು ಪ್ರಕಾರದಿಂದ ಅವರನ್ನು ಅಪಮಾನಿಸುತ್ತೇನೆ ಅಂತ ಹೇಳ್ತಾ ತನ್ನ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾನೆ. ಇಡೀ 3 ಜಗತ್ತಿನಲ್ಲಿ ನನ್ನನ್ನು ಯುದ್ಧದಲ್ಲಿ, ರಣರಂಗದಲ್ಲಿ ಸೋಲಿಸಿ ನನ್ನ ಎದುರು ನಿಂತು ಗೆಲ್ಲುವವರು ಯಾರೂ ಇಲ್ಲ ಅಂತ ಹೇಳ್ತಾ ತನ್ನ ಭುಜದಂಡವನ್ನು ವೀಕ್ಷಣೆಯನ್ನು ಮಾಡಿಕೊಳ್ತಾ ಜಾನಕಿಯ ಮುಖವನ್ನು ಅವಲೋಕಿಸಲು, ಅಂದರೆ ಜಾನಕಿಯ ಮುಖವನ್ನು ನೋಡಲು ತುಂಬ ಕಾತುರನಾಗಿ ಪ್ರಮದವನಕ್ಕೆ ಹೂವಿನ ಬಾಣಗಳಿಲ್ಲದ ಮನ್ಮಥನಂತೆ ಬಂದ ಅಂತೇಳಿ ಮಾತನಾಡ್ತಾ ಇದ್ದೀವಿ. ಇದನ್ನು ಚರ್ಚೆ ಮಾಡಿದ್ದೀವಿ ನಾವು. ನಂತರದಲ್ಲಿ ಆತ ಬರ್ತಾ ಇರುವ ಸಂದರ್ಭವನ್ನು ಅಲ್ಲಿರುವಂತಹ ಪ್ರಬಂಧವನದಲ್ಲಿರುವಂತಹ ಸೀತೆ ಅಕ್ಕಪಕ್ಕದಲ್ಲಿರುವಂತಹ ರಾಕ್ಷಸ ಸ್ತ್ರೀಯರು ಅಥವಾ ರಾಕ್ಷಸ ಕನ್ಯೆಯರು ರಾವಣ ಬರ್ತಾ ಇರುವಂತಹ ಗಂಡಗಾಡಿಯ ನಡಿಗೆಯನ್ನು ತೋರಿಸಿ ಹೇಳ್ತಾ ಇದ್ದಾರೆ, ನೋಡು ಸೀತೆ, ಅಲ್ಲಿ ರಾವಣ ಬರ್ತಾ ಇದ್ದಾನೆ ಅಂತ ಹೇಳಿ. ಆದರೆ ಆ ರಾವಣನ ರೂಪ ಸೀತೆಗೆ ತೃಣಕಲ್ಪಮಾಯಿತು. ಸೀತೆ ರಾವಣನ ರೂಪವನ್ನು, ಅಂತಹ ಅದ್ಭುತವಾದ ರೂಪವನ್ನು ಕೂಡ ಆಕೆ ಹುಲ್ಲಿಗೆ ಸಮಾನವಾಗಿ ನೋಡ್ತಾ ಇದ್ದಾಳೆ. ಹುಲ್ಲಿಗೆ ಸಮಾನವಾಗಿ ನೋಡಿದ್ಲು. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು ಅಂತ ಹೇಳ್ತಾನೆ ಕವಿ ಇಲ್ಲಿ. ಹಾಗಾಗಿ ಅಂತಹ ರಾವಣನ ರೂಪವನ್ನೇ ತೃಣಕಲ್ಪವನ್ನಾಗಿ ಆಲೋಚನೆ ನೋಡಿದ ಅಂತಹ ಸೀತೆ, ವನಿತೆ, ಆ ಥರದ ಭಕ್ತಿ ಇರ್ತಕ್ಕಂಥವ್ರು, ಪತಿಯಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಯಾವ ಸ್ತ್ರೀ ಇದ್ದಾರೆ, ಯಾವ ಮಹಿಳೆ ಇದ್ದಾಳೆ ಅನ್ನುವಂತಹ ಮಾತನ್ನು ಕವಿಯಲ್ಲಿ ಹೇಳ್ತಾ ಹೋಗ್ತಾನೆ. ಆದರೆ ರಾವಣ ಬರ್ತಾ ಇರೋದನ್ನು ಸೀತೆ ನೋಡಿದ ತಕ್ಷಣ ಒಂದು ಆಲೋಚನೆ ಮಾಡ್ತಾ ಇದ್ದಾಳೆ. ಏನು ಅಂತಂದರೆ, ನಮ್ಮ ರಘುಕುಲದ ಅಥವಾ ರಘುವಂಶದ ಮಕ್ಕಳಾದಂತಹ ಲಕ್ಷ್ಮಣ ಮತ್ತು ರಾಮನ ಕೆಟ್ಟ ಸುದ್ದಿಯನ್ನು ನಾನೇನಾದರೂ ಮತ್ತೆ ಕೇಳ್ತೇನಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಬರ್ತಾ ಇರುವಂತಹ ರಾವಣನನ್ನು ನೋಡಿ ಹೀಗೆ ಆಲೋಚನೆ ಮಾಡಿರ್ತಕ್ಕಂಥ ಸೀತೆ ತಲ್ಲಣವನ್ನು ಕೊಳ್ತಾ ಇದೆ. ಯಾಕೆ ತಲ್ಲಣಗೊಳ್ಳು ಅಂತಂದರೆ, ರಘುವಂಶದ ಮಕ್ಕಳಾಗಿರುವಂತಹ ರಾಮ ಮತ್ತು ಲಕ್ಷ್ಮಣನ ಬಗ್ಗೆ ಯಾವುದಾದ್ರೂ ಕೆಟ್ಟ ವಾರ್ತೆಯನ್ನು ನಾನು ಅಥವಾ ಕೆಟ್ಟ ಮಾತನ್ನು, ಕೆಟ್ಟ ಸುದ್ದಿಯನ್ನು ನಾನು ಕೇಳಿಬಿಡ್ತೀನೋ ಅಂಥೇಳಿ ತಲ್ಲಣಗೊಳ್ತಾ ಇದ್ದಾರೆ. ಆದರೆ ಹಾಗೆ ತಲ್ಲಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸೀತೆಯ ಸಮೀಪಕ್ಕೆ ಬಂದಂತಹ ರಾವಣ ಏನು ಹೇಳ್ತಾನೆ ಅಂತಂದರೆ, ಬಹುರೂಪಿಣಿ ವಿದ್ಯೆ ನನಗೆ ಸ್ವಾಧೀನ ಆಗಿದೆ, ವಶ ಆಗಿದೆ. ಇನ್ನು ನನಗೆ ಅಸಾಧ್ಯವಾಗಿರ್ತಕ್ಕಂತಹ ಮತ್ತೊಂದು ಪಕ್ಷ ಇಲ್ಲ. ನಿನ್ನ ನೆಚ್ಚಿನ ರಾಮನ ಹಂಬಲವನ್ನು ಬಿಟ್ಟು ನನ್ನ ಜೊತೆ ಗೂಡಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತೇಳಿ ಹೇಳಿದ ತಕ್ಷಣ ಸೀತೆ ವ್ಯಾಕುಲಗೊಂಡಿರ್ತಕ್ಕಂತಹವಳಾಗಿ ಕುಂತುಬಿಟ್ಲು. ನೋಡಿ, ಕವಿ ಹೇಳ್ತಾನೆ, ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ, ಅಂದರೆ ಸೀತೆಯು ವ್ಯಾಕುಲದಿಂದ ಕೂಡಿದ ಮನಸ್ಸುಳ್ಳವಳಾಗಿ ಕೂತಿದ್ದಾಳೆ. ವ್ಯಾಕುಲಗೊಂಡಿರ್ತಕ್ಕಂಥ ಮನಸ್ಸುಳ್ಳವಳಾಗಿ ಕೂತು ಹೇಳ್ತಾ ಇದ್ದಾಳೆ. ಏನು ಅಂತಂದರೆ, ರಾವಣ ನನಗೆ ಕರುಣೆಯನ್ನು ತೋರಿಸುವುದಾದರೆ, ನೋಡಿ, ಕರುಣಿಸುವಡೆ ಎನಗೆ ದಶಕಂದರ ದುರಧೂಳ್ ರಘುತನುಜನ ಆಯುಪ್ರಾಣಂ ಬರೆಗಂ ಬಾರದಿರೆ ಎನುತಂ ದರಿತ್ರಿಯೋಳ್ ಮೈಯನಕ್ಕೂ ಮೂರ್ಛೆಗೆ
ಸಂದಳ್ ಅಂತ ಹೇಳ್ತಾನೆ. ಅಂದರೆ ರಾವಣ, ನೀನು ನನಗೆ ಕರುಣೆಯನ್ನು ತೋರಿಸುವುದೇ ಆದರೆ ಯುದ್ಧದಲ್ಲಿ ಶ್ರೀರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೆ ನೀನು ಹತ್ತಿರಕ್ಕೆ ಬರಬೇಡ ಅಂತೇಳಿ ಭೂಮಿಯ ಮೇಲೆ ಬಿದ್ದು ಮೂರ್ಛಿತಳಾದಳು. ನೋಡಿ, ಧರಿತ್ರಿಯೋಳು ಮೈಯನೊಕ್ಕು ಮೂರ್ಛೆಗೆ ಸಂದಳು. ಭೂಮಿಗೆ ಬಿದ್ದು ಮೂರ್ಛೆ ಹೋದ್ಲು. ನಂತರ ಜಾನಕಿ ಮೂರ್ಛಿತೆಯಾಗಿ ದಶ ಆನನ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದಳಿದು ಕರ್ಮಾಧೀನ ಸಮುತ್ಪನ್ನ ಧುರಗ ದುಷ್ಟ ಪರಿಣಿತಿ ಅಂತ. ನೋಡಿ, ಸೀತೆಯು ಯಾವಾಗ ಮೂರ್ಛಿತೆ ಆದ್ಲು, ರಾವಣನಿಗೆ ಕರುಣೆ ಹುಟ್ಟಿತು. ಕನಿಕರವನ್ನು ತೋರಿ ತನ್ನನ್ನು ತಾನೇ ನಿಂದಿಸಿಕೊಂಡು ಕರ್ಮ ವಶದಿಂದ ಹುಟ್ಟಿರ್ತಕ್ಕಂತಹ ದುಷ್ಟ ಸ್ವಭಾವವನ್ನು ಬಿಟ್ಟು ಹೇಗೆ ಬದಲಾದ ಅಂತಂದರೆ, ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನನ್ಗೆ ಆದುದು ವೈರಾಗ್ಯಂ ಸೀತೆಯೋಳ್ ಉದತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ. ಕಳೆದ ತರಗತಿಯಲ್ಲಿ ನಾವು ಇದನ್ನು ಸಂದರ್ಭಕ್ಕೆ ನಾವು ಹೇಳಿದ್ವಿ. ಏನು, ಉದತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ ಅನ್ನುವಂತಹ ಈ ಸಾಲೇನಿದೆ. ಇದನ್ನು ನಾವು ಸಂದರ್ಭಕ್ಕೆ ಇಂಪಾರ್ಟೆಂಟು ಕೇಳ್ತಾರೆ ಅಂತ ಹೇಳಿದ್ವಿ, ಗುರುತು ಮಾಡ್ಕೊಂಡಿದ್ದೀರ ಅಂತೇಳಿ ಅಂದ್ಕೊಳ್ತಾ ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಕದಡಿದ ನೀರು ತನ್ನಿಂದ ತಾನೇ ತಿಳಿಯಾದಂತೆ ತಿಳಿದ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಉಂಟಾಯಿತು. ಕವಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ, ಉದತ್ತನಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟುವುದಿಲ್ಲ ಅಲ್ಲವೇ. ಯಾವುದೇ ಒಬ್ಬ ವ್ಯಕ್ತಿ ಹಾಗೆ ಇರೋದಿಲ್ಲ, ಬದಲಾವಣೆ ಆಗ್ತಾನೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ ಇಲ್ಲಿ. ಹಾಗೆಯೇ ರಾವಣ ಕೂಡ ಸೀತೆಯಲ್ಲಿ ಯಾವಾಗ ಕರುಣೆ ಉಂಟಾಯಿತು, ಆಗ ಆತನಲ್ಲಿ ಸೀತೆಯ ಬಗ್ಗೆ ವೈರಾಗ್ಯ ಉಂಟಾಯಿತು. ಹಾಗಾಗಿ ಆ ವೈರಾಗ್ಯ ಉಂಟಾದ ತಕ್ಷಣ ಕವಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಉದತ್ತನೋಳು ಪುಟ್ಟದಲ್ತೆ ನೀಲಿ ರಾಗಂ. ಉದತ್ತನಲ್ಲಿ ಸ್ಥಿರವಾದ ಪ್ರೀತಿ ಅನ್ನುವಂಥದ್ದು ಹುಟ್ಟುವುದಿಲ್ಲ ಅಲ್ಲವೇ, ಹಾಗೆ ಇರೋದಿಲ್ಲ, ಅದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಕವಿ. ಇಲ್ಲಿಯವರೆಗೂ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಂತರ 9ನೇ ಪದ್ಯವನ್ನು ನಾವು ನೋಡೋದಾದರೆ, 9ನೇ ಪದ್ಯದಲ್ಲಿ ಏನು ಹೇಳ್ತಾನೆ ಮುಂದುವರೆದ ಕವಿ, ಹೇಗೆ ರಾವಣ ಸೀತೆಯಿಂದ ಹೊರಗೆ ಬಂದ ಅನ್ನೋದನ್ನು ಮತ್ತೊಮ್ಮೆ ಪದ್ಯವನ್ನು ಕುರಿತು ಮಾತನಾಡೋಣ. ನೋಡಿ, ಏನು ಹೇಳ್ತಾನೆ, ಪತ್ತು ವಿಡಿದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದ ಹಿಳಿಪಿಂದ ಎತ್ತಾನು ಪೊಲ್ಲೆನುಪುಧನ್ ಉತ್ತಮನ್ ಆಚರಿಸಿ ಪತ್ತು ವಿಡಿದಿರ್ಧಪೆನೆ. ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲಿ ಇನ್ನೊಮ್ಮೆ ಓದ್ತೀನಿ ನೋಡಿ. ಪತ್ತು ವಿಡಿದಿರ್ಧನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದ ಹಿಳಿಪಿಂದ ಎತ್ತಾನು ಪೊಲ್ಲೆನುಪುದನ್ ಉತ್ತಮನ್ ಆಚರಿಸಿ ಪತ್ತು ವಿಡಿದಿರ್ಧಪೆನೆ. ಅಂದರೆ ಸೂರ್ಯನು ತನಗೆ ಹತ್ತಿದ ಸಂಜೆಯ ಕೆಂಪನ್ನು ಕಳೆದುಕೊಳ್ಳದೆ ಇರುತ್ತಾನೆಯೇ, ಮನಸ್ಸಿನಲ್ಲಿ ಉಂಟಾದಂತಹ ವ್ಯಾಮೋಹದಿಂದ ಹೇಗೋ ಎಂತೋ ಉತ್ತಮನಾದಂಥವನು ಉತ್ತಮನಾಗಿರ್ತಕ್ಕಂಥವನು ಕೆಟ್ಟದ್ದನ್ನು ಮಾಡಿ ನಂತರ ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರುತ್ತಾನೆ. ಅಂದರೆ ಯಾವುದೇ ಒಬ್ಬ ಮನುಷ್ಯ ಕೆಟ್ಟದ್ದನ್ನು ಮಾಡಿದಾಗ ಅದರಿಂದ ಬದಲಾವಣೆ ಆಗದೆ, ಅದರಿಂದ ಹೊರಗೆ ಬರದೆ ಇರೋದಕ್ಕೆ ಸಾಧ್ಯ ಇದೆಯೇ? ಬಂದೇ ಬರ್ತಾನೆ. ಹಾಗೆ ರಾವಣ ಕೂಡ ಸೀತೆಯ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥ ಆತ ಹೊರಗೆ ಬಂದ. ಹೇಗೆ ಹೊರಗೆ ಬಂದ ಅಂತಂದರೆ, ಸೂರ್ಯನಿಗೆ ಸಂಜೆಯ ಕೆಂಪು ಹೇಗೆ ಹತ್ತಿಕೊಂಡಿರುತ್ತೋ ಅದರಿಂದ ಹೊರಗೆ ಬರದೇ ಇರ್ತಾನೆಯೇ ಸೂರ್ಯ, ಬಂದೇ ಬರ್ತಾನಲ್ವ. ಹಾಗೆಯೇ ರಾವಣ ಕೂಡ ಸೀತೆಯ ಬಗ್ಗೆ ಮನಸ್ಸಿನಲ್ಲಿ ಉಂಟಾದಂತಹ ವ್ಯಾಮೋಹ ಇದೆಯಲ್ಲ, ಅಲ್ಲಿಂದ ಆತ ಸಂಬಂಧವನ್ನು ಕಳೆದುಕೊಂಡ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪತ್ತು ವಿಡಿದಿರ್ದನೆ
ಪತ್ತು ಬಿಡದಿರ್ತಾನೆ ಅಂದರೆ ಕಳಚಿಕೊಳ್ಳದೆ ಇರುತ್ತಾನೆಯೇ. ಕಳಚಿಕೊಳ್ಳದೆ ಇರುತ್ತಾನೆ. ರವಿ, ರವಿ ಅಂದರೆ ಸೂರ್ಯ. ಇಲ್ಲಿ ಪತ್ತಿದ, ಪತ್ತಿದ ಅಂದರೆ ತನಗೆ ಅಂಟಿದ, ತನಗೆ ಅಂಟಿದ. ಪತ್ತು ಬಿಡಿದೆ, ಪತ್ತು ಬಿಡದೆ ಇರ್ದನೆ ಅಂದರೆ ಕಳಚಿಕೊಳ್ಳದೆ ಇರುತ್ತಾನೆಯೇ. ರವಿ ಪತ್ತಿದ, ರವಿಗೆ ಅಂಟಿದ. ಸಂಧ್ಯಾನುರಾಗಮಂ, ಸಂಧ್ಯಾನುರಾಗಮಂ ಅಂದರೆ ಸಂಜೆಯ ಕೆಂಪು ಬಣ್ಣ, ಸಂಜೆಯ ಕೆಂಪು ಬಣ್ಣ. ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಕೆಂಪು ಬಣ್ಣ ಇರುತ್ತೆ, ನಾವು ನೋಡಿರ್ತೀವಿ. ಅಂತಹ ಕೆಂಪು ಬಣ್ಣ, ಅದನ್ನು ಇಲ್ಲಿ ಸಂಧ್ಯಾನುರಾಗಮಂ ಅಂತ ಕರಿತಾ ಇದ್ದಾನೆ. ಆ ಕೆಂಪು ಬಣ್ಣ ಇದೆಯಲ್ಲ, ಅಲ್ಲಿಂದ ಸೂರ್ಯ ಅಥವಾ ರವಿ ಕಳಚಿಕೊಳ್ಳದೆ ಇರುತ್ತಾನೆಯೇ, ಕಳಚಿಕೊಳ್ಳದೆ ಇರುತ್ತಾನೆಯೇ. ಮನದ ಅಳುಪಿಂದ, ಮನದ ಅಳಿಪಿಂದ, ಮನದ ಅಳಿಪಿಂದ ಅಂದರೆ ಮನದ ಅಳಿಪಿಂದ ಅಂದರೆ ಮನಸ್ಸಿನಲ್ಲಿ ಉಂಟಾದಂತಹ ಆಸೆಯಿಂದ, ಮನಸ್ಸಿನಲ್ಲಿ ಉಂಟಾದಂತಹ ಆಸೆಯಿಂದ. ಎತ್ತಾನು ಅಂದರೆ ಹೇಗೋ ಏನೋ. ಪೊಲ್ಲೆನುಪುದನ್ ಅಂದರೆ ಕೆಟ್ಟದ್ದನ್ನು. ಉತ್ತಮನ್ ಅಂದರೆ ಶ್ರೇಷ್ಠನಾಗಿರ್ತಕ್ಕಂಥವನು, ಉತ್ತಮನ್. ಆಚರಿಸಿ. ಪತ್ತು ವಿಡಿದಿರ್ದನೆ, ಆಚರಣೆಯನ್ನು ಮಾಡಿ ಪತ್ತು ಬಿಡದೆ ಇರ್ದನೆ ಅಂದರೆ ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರುತ್ತಾನೆಯೇ, ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರುತ್ತಾನೆಯೇ. ಇವಾಗ ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ. ಪತ್ತು ಬಿಡದೆ ಇರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ನೋಡಿ. ಪತ್ತು ಕಳಚಿಕೊಳ್ಳದೆ ಇರುತ್ತಾನೆಯೇ. ರವಿ ಪತ್ತಿದ ಅಂದರೆ ಅಂಟಿದ, ಸಂಧ್ಯಾನುರಾಗಂ ಸಂಜೆಯ ಬಣ್ಣವನ್ನು, ಕೆಂಪಾದ ಬಣ್ಣವನ್ನು, ಅಂದರೆ ಸೂರ್ಯ ಮುಳುಗುವಾಗ ಸಂಜೆಯ ಬಣ್ಣ ಇದೆಯಲ್ಲ, ಕೆಂಪಾದ ಬಣ್ಣ, ಅದರಿಂದ ಹೊರಗೆ ಬರದೇ ಇರ್ತಾನ ರವಿ ಅಂದರೆ ಸೂರ್ಯ, ಬಂದೇ ಬರ್ತಾನಲ್ವಾ. ಹಾಗೆಯೇ ಮನದ ಅಳಿಪಿಂದ ಎತ್ತಾನು, ಮನದ ಅಳಿಪಿಂದ ಅಂದರೆ ಮನದ ಆಸೆಯಿಂದ. ಎತ್ತಾನು ಅಂದರೆ ಹೇಗೋ ಏನೋ. ಪೊಲ್ಲೆನುಪುದನ್ ಕೆಟ್ಟದ್ದೆನಿಸಿದ್ದನ್ನು. ಉತ್ತಮನ್ ಆಚರಿಸಿ. ಪತ್ತು ವಿಡಿದಿರ್ದಪನೆ ಕಳಚಿಕೊಳ್ಳದೆ ಇರುತ್ತಾನೆಯೇ. ಸಂಬಂಧವನ್ನು, ಯಾವ ಸಂಬಂಧ ಇಲ್ಲಿ ಹೇಳ್ತಾ ಇದ್ದಾನೆ ಅಂತಂದರೆ, ಸೂರ್ಯನಿಗೆ ಕಂಟಿರ್ತಕ್ಕಂತಹ ಕೆಂಪಾದ ಬಣ್ಣದ ಸಂಜೆಯನ್ನು ಅವನು ಕಳಚಿಕೊಳ್ಳದೆ ಇರ್ತಾನೆಯೇ. ಹಾಗೆ ಒಬ್ಬ ಮನುಷ್ಯ ಕೆಟ್ಟದ್ದನ್ನು ಮಾಡಿದಾಗ ಅದರಿಂದ ಹೊರಗೆ ಬರದೇ ಇರ್ತಾನ, ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರ್ತಾನ. ಹಾಗೆಯೇ ಅಂದರೆ ಸೂರ್ಯ ಸಂಜೆಯ ಕೆಂಪಾದ ಬಣ್ಣವನ್ನು ಹೇಗೆ ಅಲ್ಲಿಂದ ಕಳೆದುಕೊಂಡು ಹೊರಗೆ ಬರ್ತಾನೋ, ಹಾಗೆಯೇ ಕೆಟ್ಟದ್ದನ್ನು ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯ ಅದನ್ನು ಕಂಟಿನ್ಯೂ ಮಾಡೋದಿಲ್ಲ, ಅದರಿಂದ ಕಳ್ಕೊಳ್ತಾನೆ. ಅದರ ಸಂಬಂಧವನ್ನು ಕಳ್ಕೊಂಡು ಮುಂದೆ ಬರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಮಾತನಾಡ್ತಾ ಹೋಗ್ತಾನೆ. ಅಂದರೆ ಒಟ್ಟಾರೆ ಇದರ ಅರ್ಥ ಏನು ಅಂತಂದರೆ, ಸೂರ್ಯನು ತನಗೆ ಅಂಟಿರ್ತಕ್ಕಂತಹ ಸಂಜೆಯ ಕೆಂಪನ್ನು ಕಳೆದುಕೊಳ್ಳದೆ ಇರ್ತಾನೆಯೇ. ಮನಸ್ಸಿನಲ್ಲಿ ಉಂಟಾದಂತಹ ವ್ಯಾಮೋಹದಿಂದ ಹೇಗೋ ಎಂತೋ ಉತ್ತಮನಾದಂಥವನು ಕೆಟ್ಟದ್ದನ್ನು ಮಾಡಿ ನಂತರ ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರುತ್ತಾನೆಯೇ ಅನ್ನುವಂತಹ ಒಂದು ಆಲೋಚನೆಯನ್ನು ಇಲ್ಲಿ ಕವಿ ಹೇಳ್ತಾ ಬರ್ತಾನೆ. ನೋಡಿ ಮುಂದೆ, ಅಂತೂ ಮನದೊಳಗೆ ಹೊಗೆದ ಕಾರುಣ್ಯ
ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುರಕ್ತಯಂ ಕರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪರಿಷಜ್ಜನಕ್ಕೆ ಇಂತೆಂದಂ. ಅಂತೂ ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುರಕ್ತಯಂ ಕರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪರಿಷಜ್ಜನಕ್ಕಿಂತೆಂದಂ ಅಂತ ನೋಡಿ. ಅಂತೂ ಮನದೊಳಗೆ, ಅಂತೂ ಮನಸ್ಸಿನ, ಅಂತೂ ಅಂದರೆ ಹಾಗೆ ಮನಸ್ಸಿನಲ್ಲಿ ಉಂಟಾದ ಅಥವಾ ಮನಸ್ಸಿನ ಒಳಗೆ ಕಾರುಣ್ಯ ರಸಮೇ ಕರುಣೆ ಎಂಬ ರಸವೇ ಸೀತೆಯೋಳ್ ಆದ ಅಂದರೆ ಸೀತೆಯಲ್ಲಿ ಉಂಟಾದ ಅನುರಕ್ತಯಂ ಅಂದರೆ ಅನುರಕ್ತಿಯನ್ನು ಅಂದರೆ ಗಾಢವಾದ ಪ್ರೀತಿಯನ್ನು, ಅತಿಯಾಗಿ ಹೆಚ್ಚಾದಂತಹ ಪ್ರೀತಿಯನ್ನು, ಕರ್ಚಿ ಕಳೆವುದಂ ಅಂದರೆ ತೊಡೆದು ಹೋಗಲಾಡಿಸಲು ಅಥವಾ ಅದನ್ನು ಕಳೆದುಕೊಳ್ಳಲು, ಅದನ್ನು ತೊಡೆದು ಹಾಕಲು ಸ್ವಭಾವ ಪರಿಣಿತಿಯೋಳ್ ನಿಂದು ಅಂದರೆ ಸಹಜ ಸ್ವಭಾವದಿಂದ ಕೂಡಿದವನಾಗಿ ಹುಳ್ಳವನಾಗಿ, ಸ್ವಭಾವ ಪರಿಣಿತಿಯಿಂದ ಹುಳ್ಳವನ ಅಥವಾ ಸಹಜ ಸ್ವಭಾವದವನಿಂದ ಕೂಡಿದವನಾಗಿ, ಸ್ವಕೀಯ ಅಂತಂದರೆ ತನ್ನ, ಆಪ್ತ ಅಂದರೆ ಆತ್ಮೀಯ, ಸ್ವಕೀಯ ಆಪ್ತ ಅಂದರೆ ತನ್ನ ಆತ್ಮೀಯ ಪುರುಷ ಅಂದರೆ ಪರಾಕ್ರಮದಿಂದ ಕೂಡಿದ ಪರಿಷಜ್ಜನಕ್ಕೆ ಅಂದರೆ ಸಭೆಯಲ್ಲಿ ಇದ್ದಂತಹ ಜನರಿಗೆ. ಪರಿಷಜ್ಜನ ಅಂದರೆ ಸಭೆಯಲ್ಲಿ ಕೂತಿರುವಂಥ ಸಭೆಯ ಜನ. ಪುರುಷ ಅಂದರೆ ಇಲ್ಲಿ ಪರಾಕ್ರಮ ಅಂತ, ಪರಾಕ್ರಮಿಗಳಾದಂತಹ ಕೆಲವರು ಸಭೆಯಲ್ಲಿ ಕೂತಿದ್ರು. ಆತನ ಸಾಮಂತ ರಾಜರು ಅಂತ ಕರಿತೀವಿ. ಆ ಸಾಮಂತ ರಾಜರು ಎಲ್ಲರೂ ಕೂತಿದ್ರು. ಅವರೆಲ್ಲರಿಗೂ ಕೂಡ ಹಾಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡಿ. ಇದು ಸಾಲು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸರಿ ಅದರ ಅರ್ಥ ಹೇಳ್ಬಿಡ್ತೀನಿ ನೋಡಿ. ಅದರ ಅರ್ಥ ಹೇಳ್ತೀನಿ. ಅಂತೂ ಮನದೊಳಗೆ ಹೋಗಿ, ಅಂತೂ ಮನಸ್ಸಿನಲ್ಲಿ ಉಂಟಾದಂತಹ ಕಾರುಣ್ಯ ರಸ, ಕರುಣೆ ಎಂಬ ರಸವನ್ನು ಸೀತೆಯೋಳ್ ಆದ ಅನುರಕ್ತಿಯಂ ಸೀತೆಯಲ್ಲಿ ಉಂಟಾದಂತಹ ಅತಿಯಾದಂತಹ ದೊಡ್ಡದಾದಂತಹ ಪ್ರೀತಿಯನ್ನು ಕರ್ಚಿ ಕಳೆವುದಂ ಅದನ್ನು ಕಡೆದು ಹಾಕಬೇಕು ಅಂತ, ಅದನ್ನು ತೊಳೆದು ಹಾಕಬೇಕು ಅಂತೇಳಿ ಸ್ವಭಾವ ಪರಿಣಿತಿಗಳು, ಸಹಜ ಸ್ವಭಾವದಿಂದ ಕೂಡಿದ ಮನಸ್ಸುಳ್ಳವನಾಗಿ ನಿಂತು ಸ್ವಕೀಯ ಅಂತಂದರೆ ತನ್ನ ಆತ್ಮೀಯವಾದಂತಹ ಪುರುಷ ಅಂದರೆ ಪರಾಕ್ರಮಿಗಳಾದಂತಹ ಪರಿಷಜ್ಜನಕ್ಕಿಂತೆಂದಂ ಅಲ್ಲಿ ಕೂತಿರುವಂತಹ ಪರಾಕ್ರಮಿಗಳು ಕೂತಿರುವಂತಹ ಒಂದು ಸಭೆಯಲ್ಲಿ, ರಾಜಸಭೆಯಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡೋಣ. ನೆಕ್ಸ್ಟ್ ಪದ್ಯದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು. ಗುಣ ಪರಿಪಾಲನಾರ್ಥಮೇ ಎನಗಂ ಬಗೆದೋರಿದಳಿಲ್ಲ ಅಂದರೆ ಗುಣ ಪರಿಪಾಲನಾರ್ಥಮೇ ಅರ್ಥಂ ಎನಗಂ ಬಗೆದೋರಿದಳಿಲ್ಲ. ದಿವ್ಯಭೂಷಣ ವಸನ ಅಂಗರಾಗಮನ್ ವಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣಸಮನಾಗೆ ಭಾವಿಸಿದಳ್ ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿಯನ್
ಪೌರುಷ ಪ್ರಣಯನ್ ಇಂತು ಪೌರುಷ ಪ್ರಣಯಿ ಅಂದರೆ ಪೌರುಷ ಪ್ರಣಯಿಯನ್ ಇಂತು ಅಪೇಕ್ಷಿಸುವೆನೆ ಗುಣ ಆನಿಯನ್ ಎನ್ನ ಪಾಪದಿಂ ನೋಡಿ, ಇನ್ನೊಂದ್ಸರಿ ಓದ್ತೀನಿ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ ದಿವ್ಯ ಭೂಷಣ ವಸನ ಅಂಗರಾಗಮುಂ ವಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮನಾಗೆ ಭಾವಿಸಿದಳ್ ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿಯನ್ ಇಂತ್ ಅಪೇಕ್ಷಿಸುವೆನೆ ಎನೆ ಗುಣ ಆನಿಯನ್ ಎನ್ನ ಪಾಪದಿಂ ನೋಡೋಣ. ಈಗ ಏನು ಹೇಳ್ತಾ ಇದ್ದಾನೆ ರಾವಣ? ಏನು ಹೇಳ್ತಾ ಇದ್ದಾನೆ ನೋಡಿ, ತನ್ನ ಗುಣ ಪರಿಪಾಲನೆಗಾಗಿ ಗುಣಪರಿಪಾಲನಾರ್ಥಂ ಎನಗಂ ಅಂದರೆ ತನ್ನ ಗುಣಗಳನ್ನು ಪರಿಪಾಲನೆ ಮಾಡುವುದಕ್ಕಾಗಿ. ಅಂದರೆ ಯಾವ ಗುಣಗಳು ಇಲ್ಲಿ ಹೇಳ್ತಾ ಇದ್ದಾನೆ, ಯಾವ ಗುಣಗಳನ್ನು ಹೇಳ್ತಾ ಇದ್ದಾನೆ ನಾಗಚಂದ್ರ ಅಂದರೆ ಸೀತೆಯಲ್ಲಿದ್ದಂತಹ ಪತಿವ್ರತಾ ಗುಣಗಳು ಅದನ್ನು ಇಲ್ಲಿ ರಾವಣ ಹೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಗುಣ ಪರಿಪಾಲನಾರ್ಥಂ ಅಂದರೆ ತನ್ನ ಗುಣದ ಪರಿಪಾಲನೆಗಾಗಿ. ಯಾವ ಗುಣಗಳು? ತನ್ನ ಪತಿವ್ರತಾ ಗುಣಗಳಿದ್ವಲ್ಲ ಆ ಗುಣಗಳನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಬಗೆದೋರಿದಳಿಲ್ಲ, ಮನಸ್ಸು ಮಾಡಲಿಲ್ಲ. ಯಾವುದಕ್ಕೆ ಮನಸ್ಸು ಮಾಡಲಿಲ್ಲ ಅವಳು ನೋಡಿ, ದಿವ್ಯವಾಗಿರ್ತಕ್ಕಂತಹ ಭೂಷಣಗಳಿಗೆ ಅಂದರೆ ಶ್ರೇಷ್ಠವಾದ ಒಡವೆ, ದಿವ್ಯಭೂಷಣ ಶ್ರೇಷ್ಠವಾಗಿರ್ತಕ್ಕಂಥ ಒಡವೆಗೆ. ವಸನ ಅಂದರೆ ವಸನ ಅಂತಂದರೆ ವಸ್ತ್ರ. ಅಂಗರಾಗಮಂ ಅಂದರೆ ಅಂಗ ಸೌಂದರ್ಯ, ದೇಹ ಸೌಂದರ್ಯ. ಅಂದರೆ ದೇಹ ಸೌಂದರ್ಯ ಅಥವಾ ಸುಗಂಧ ದ್ರವ್ಯ ಅದರಿಂದ ಭೂಷಣಗೊಂಡಿರ್ತಕ್ಕಂತಹ ಈ ದೇಹ ಸೌಂದರ್ಯ ಮೊದಲಾದ ಇತ್ಯಾದಿಗಳನ್ನು ಒಲ್ಲದೆ ಅಂದರೆ ಇಷ್ಟಪಡದೆ ಕೇಚರ ರಾಜ್ಯಲಕ್ಷ್ಮಿಯಂ ಅಂದರೆ ದಿವ್ಯ ರಾಜ್ಯಲಕ್ಷ್ಮಿ ಅಂತಂದರೆ ಆತನ ಏನದು ಶ್ರೇಷ್ಠವಾಗಿರ್ತಕ್ಕಂತಹ ಆತನ ರಾಜ್ಯಲಕ್ಷ್ಮಿ ಅಂತಂದರೆ ಸಾಮ್ರಾಜ್ಯ ಸುಖ ಅಥವಾ ಇಲ್ಲಿ ಕವಿ ಏನು ಹೇಳ್ತಾನೆ, ವಿದ್ಯಾಧರ ರಾಜ್ಯಲಕ್ಷ್ಮಿ ಅಂತ ಹೇಳ್ತಾ ಇದ್ದಾನೆ. ಸಾಮ್ರಾಜ್ಯ ಸುಖವನ್ನು ವಿದ್ಯಾಧರ ರಾಜ್ಯಲಕ್ಷ್ಮಿ ಸಾಮ್ರಾಜ್ಯವನ್ನು ಹೇಳ್ತಾ ಇದ್ದಾನೆ, ಕುರಿತು ಸಂಪತ್ತನ್ನು ಕುರಿತು ಹೇಳ್ತಾ ಇದ್ದಾನೆ. ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಅಂದರೆ ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಯಾರು? ಈ ಸತಿಯಂ, ಈ ಸೀತೆ ಇದ್ದಾಳಲ್ಲ, ಈ ಸೀತೆ ಹುಲ್ಲಿಗೆ ಸಮಾನವಾಗಿ ರಾಜ್ಯಲಕ್ಷ್ಮಿಯನ್ನು ಭಾವಿಸಿದಳು ಅಥವಾ ಕಂಡಳು. ಪೌರುಷ ಪ್ರಣಯಿಯಾದಂತಹ ನಾನು ಅಂದರೆ ನಾನು ಪೌರುಷ ಪ್ರಣಯಿಯಾದಂತಹ ನಾನು ಇಂತು ಅಪೇಕ್ಷಿಸುವೆನೆ ನಾನು ಬಯಸುತ್ತೇನೆ ಇಂತಹ ಸತಿಯನ್ನು,
ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿ ಇಂತಹ ಸತಿಯರನ್ನು ಪೌರುಷ ಪ್ರಣಯಿಯಾಗಿರ್ತಕ್ಕಂತಹ ನಾನು ಅಪೇಕ್ಷಿಸುತ್ತೇನೆಯೇ. ಗುಣ ಆನಿಯನ್ ಅಂದರೆ ಗುಣ ಹಾನಿಯನ್ ಎನ್ನ ಪಾಪದಿಂ. ಗುಣಹಾನಿ ಅಂದರೆ ಸದ್ಗುಣದ ಕೇಡನ್ನು, ನನ್ನ ಸದ್ಗುಣದ ಕೇಡನ್ನು ಎನ್ನ ಪಾಪದಿಂ ನನ್ನ ಪಾಪಕರ್ಮದಿಂದ ನಾನು ನನ್ನ ಸದ್ಗುಣದ ಕೇಡನ್ನು ಬಯಸುತ್ತೇನೆಯೇ ಅಂತ ಹೇಳ್ತಾ ಇದ್ದಾನೆ ರಾವಣ. ಸೀತೆಯ ಮೇಲೆ ಕರುಣೆ ಹುಟ್ಟಿದ ನಂತರದಲ್ಲಿ ರಾವಣ ಸೀತೆಯ ಅಷ್ಟೂ ಆಕೆಯ ಪತಿವ್ರತ ಧರ್ಮಗಳ, ಆಕೆಯ ಗುಣಗಳ ಬಗ್ಗೆ, ಆಕೆಯ ನಡತೆ ಬಗ್ಗೆ ಮಾತನಾಡ್ತಾ ಹೋಗ್ತಾನೆ. ಹಾಗಾಗಿ ನೋಡಿ ಹೇಳ್ತಾನೆ ಅವನು, ಇನ್ನೊಂದು ಸರಿ ಮಾತನಾಡ್ತೀನಿ. ಗುಣ ಪರಿಪಾಲನಾರ್ಥಮೇ ಎನಗಂ. ಆಕೆ ತನ್ನಲ್ಲಿದ್ದಂಥ ಪತಿವ್ರತ ಗುಣಗಳನ್ನು ಪಾಲಿಸೋದಕ್ಕಾಗಿ ಬಗೆದೋರಿದಳಿಲ್ಲ, ಇಷ್ಟಪಡಲಿಲ್ಲ ಅಥವಾ ಮನಸ್ಸು ಮಾಡಲಿಲ್ಲ. ದಿವ್ಯವಾಗಿರ್ತಕ್ಕಂತಹ ಭೂಷಣ, ವಸನ, ವಸ್ತ್ರ, ಅಂಗರಾಗಮಲ್ಲ, ದೇಹ ಸೌಂದರ್ಯವನ್ನು ಒಲ್ಲದೆ ಅಥವಾ ಸುಗಂಧ ದ್ರವ್ಯಗಳಿಂದ ಪೋಷಣಗೊಂಡಿರ್ತಕ್ಕಂಥ ಈ ದೇಹ ಸೌಂದರ್ಯವನ್ನವಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ, ಇಡೀ ಕೇಚರ ರಾಜ್ಯಲಕ್ಷ್ಮಿ ಅಂದರೆ ಆ ರಾವಣನ ಸಾಮ್ರಾಜ್ಯ ಸಂಪತ್ತಿದೆಯಲ್ಲ, ಆ ಸಂಪತ್ತನ್ನು ತೃಣ ಸಮಾನಾಗಿ ಹುಲ್ಲಿಗೆ ಸಮಾನವಾಗಿ ಭಾವಿಸಿದ್ಳು. ಈ ಸತಿಯಂ ಇಂತಹ ಸತಿಯರನ್ನು ಮೊದಲಾಗಿ ಪೌರುಷ ಪ್ರಣಯಿಯಾಗಿರ್ತಕ್ಕಂಥ ನಾನು ಇಂಥ ಅಪೇಕ್ಷಿಸುವೆನು. ನಾನು ಹೀಗೆ ಇಂಥವ್ರನ್ನ ನಾನು ಅಪೇಕ್ಷೆ ಪಡ್ತೇನೆಯೇ. ಗುಣ ಹಾನಿಯನ್ನ ಪಾಪದಿಂ, ನನ್ನ ಸದ್ಗುಣವನ್ನು ನಾನೇ ನನ್ನ ಪಾಪದಿಂದ ನಾನು ಹಾನಿ ಮಾಡಿಕೊಳ್ಳುತ್ತೇನೆಯೇ ಅಂತ ಹೇಳಿ ರಾವಣ ಸೀತೆಯನ್ನು ಕುರಿತು, ಆಕೆಯ ಗುಣ ಪರಿಪಾಲನೆಗಳನ್ನು ಕುರಿತು ಮಾತನಾಡ್ತಾ ಹೋಗ್ತಾನೆ. ನಂತರ 11ನೇ ಪದ್ಯ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಪ್ರಾಣಪ್ರಿಯಂ. ಇವರಂ ನೆವಮಿಲ್ಲದೆ ಕರ್ಮವಶಮೇ ನೆವಮೆನೆ ಕಂದರ್ಪ ವಿಮೋಹದಿಂದ ನೋಡಿ, ಕಂದರ್ಪ ವಿಮೋಹದಿಂದ ಅಗಲ್ಚಿದನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪು ಅಳಿವೆನಗಂ. ಅಳಿವೆನಗಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಂದ್ಸರಿ ಓದ್ತೀನಿ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮೆನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪು ಅಳಿವೆನಗಂ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಏನು ಅಂದರೆ ಪ್ರಾಣಪ್ರಿಯರಾದಂತಹ ರಾಮ ಸೀತೆಯರನ್ನು ಯಾವ ಕಾರಣವೂ ಇಲ್ಲದೆ ಕರ್ಮವಶವೇ ಕಾರಣವಾಗಿ ವ್ಯಾಮೋಹದಿಂದ ವ್ಯಾಮೋಹಕ್ಕೆ ಒಳಗಾಗಿ ಅವಿವೇಕಿಯಾದಂತಹ ನಾನು ನನ್ನ ಕುಲದ ಹಿರಿಮೆ ಹಾಳಾಗುವಂತೆ ಅಗಲಿಸಿದೆ, ದೂರ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇವರಂ ಪ್ರಾಣಪ್ರಿಯರಂ, ಇವರಿಬ್ಬರು ಕೂಡ ಪ್ರಾಣಪ್ರಿಯರು. ನೆವಮಿಲ್ಲದೆ ನಿಜವಾದ ಯಾವ ಕಾರಣವೂ ಇಲ್ಲದೆ ಕರ್ಮವಶಮೇ ಕರ್ಮ ಇಲ್ಲದೆ ಯಾವ ಕಾರಣವಿಲ್ಲದೆ ಕರ್ಮಕ್ಕೆ ವಶನಾದ ಕಾರಣಕ್ಕಾಗಿ ನೆವೆಮೆನೆ ಅಂದರೆ ಕರ್ಮವಶವೇ ಕಾರಣವಾಗಿ ಕಂದರ್ಪ ವಿಮೋಹದಿಂದ ಕಾಮ ವ್ಯಾಮೋಹದಿಂದ ಕಂದರ್ಪ ಅಂತಂದರೆ ಇಲ್ಲಿ ಮನ್ಮಥ ಕಾಮ. ಹಾಗೆ ಕಂದರ್ಪ ವಿಮೋಹದಿಂದ ಕಾಮ ವ್ಯಾಮೋಹದಿಂದ ಅಗಲ್ಚಿದೆನ್ ಅವರನ್ನು ನಾನು ಅಗಲಿಸಿದೆ.
ಅವಿವೇಕಿಯಾದ ನಾನು ಅವರನ್ನು ಅಗಲಿಸಿದೆ. ಎನ್ನ ಕುಲದ ಪೆಂಪಳಿವೆನಗಂ, ನನ್ನ ವಂಶದ ಹಿರಿಮೆ ಹಾಳಾಗುವಂತೆ ನಾನು ಅಗಲಿಸಿದೆ ಅವರನ್ನು ಅಂತ ಹೇಳಿ ರಾವಣ ಇಲ್ಲಿ ಸೀತೆಯನ್ನು ಕುರಿತು ಮತ್ತು ತನ್ನ ತಪ್ಪುಗಳನ್ನು ಕುರಿತು ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ. ಇದಿಷ್ಟು ಸಾಕು ಅಂತ ಅನಿಸುತ್ತೆ. ನೆಕ್ಸ್ಟ್ ನಂತರದ ತರಗತಿಯಲ್ಲಿ ಮತ್ತೆ ಇದನ್ನು ಮುಂದುವರಿಸೋಣ. ಏನೇ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ, ಇಲ್ಲಾಂತಂದರೆ ಕಾಲ್ ಮಾಡಿ ನೀವು ವಿಚಾರಿಸಿ ಮತ್ತು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಓಕೆ.